Hi, my sweet and special someone. I hope your day is as lovely as you are ಅಂತ ನಾನು ಅಂದ್ಕೊಳ್ತಾ ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನಪ್ಪ ಅಂತಂದರೆ ಚಿಯಾ ಸೀಡ್ಸ್ ಇಂಪಾರ್ಟೆನ್ಸ್ ಏನಂತ ನಾನು ನಿಮಗೆ ಹೇಳ್ತೀನಿ. ಇವಾಗೆಲ್ಲ ವೈರಲ್ ಆಗಿರೋ ವಿಡಿಯೋನ ನೀವೆಲ್ಲರೂ ನೋಡಿರ್ತೀರ. ಚಿಯಾ ಸೀಡ್ಸ್ ತೊಗೊಳೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಓನ್ಲಿ ವೆಯ್ಟ್ ಲಾಸ್ ಅಲ್ಲದೆ ಬೇರೆ ಬೇರೆ ಬೆನಿಫಿಟ್ಸ್ ಏನಿದೆ ಅಂತ ನೋಡೋಣ. ಆ್ಯಂಡ್ ಮತ್ತು ಇದ್ರದ್ದು ಇಂಪಾರ್ಟೆಂಟ್ ಏನು, ಇದನ್ನು ಯಾರೆಲ್ಲ ತೊಗೋಬಾರ್ದು, ಯಾಕೆ ತೊಗೋಬಾರ್ದು ಅಂತ ಕೂಡ ನಾನು ಇವತ್ತಿನ ವಿಡಿಯೋ ಒಳಗೆ ನಿಮಗೆ ಹೇಳ್ತೀನಿ. ಇದನ್ನೆಲ್ಲ ಹೇಳೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಚಿಯಾ ಸೀಡ್ಸ್ದ ಬೆನಿಫಿಟ್ಸ್ ಮತ್ತು ಯೂಸಸ್ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಜನಕ್ಕೆ ಚಿಯಾ ಸೀಡ್ ಮತ್ತು ಸಬ್ಜಾ ಸೀಡ್ ಅಂದ್ರೆ ಎರಡೂ ಒಂದು ಅಂತ ತಿಳ್ಕೊಂಡಿರ್ತಾರೆ. ಬಟ್ ಇದ್ರದ್ದು ಡಿಫ್ರೆನ್ಸ್ ಏನಂತ ಹೇಳ್ಬಿಡುನು. ಚಿಯಾ ಸೀಡ್ ಸಬ್ಜಾ ಸೀಡ್ ಎರಡು ಬೇರೆ ಬೇರೆ. ಚಿಯಾ ಸೀಡ್ ಬ್ರೌನ್ ಕಲರ್ ಇರ್ತೈತಿ ಮತ್ತು ಅದನ್ನು ನೀರೊಳಗೆ ಹಾಕಿದ 120 ಮಿನಿಟ್ಸ್ ಆದಮೇಲೆ ಅದು ನೆನೆಯುತ್ತೆ. ಬಟ್ ಸಬ್ಜಾ ಸೀಡ್ಸ್ ಹೆಂಗಂದ್ರೆ ಬ್ಲ್ಯಾಕ್ ಕಲರ್ ಇರ್ತೈತಿ, ಅದನ್ನ ನೀರೊಳಗೆ ಹಾಕಿದ ತಕ್ಷಣ ಅದು ನೆನೆಯುತ್ತೆ, ಅಂದ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನೆನೆಯುತ್ತೈತಿ. ಸೊ ಚಿಯಾ ಸೀಡು ಸಬ್ಜಾ ಸೀಡು ಕಂಪ್ಲೀಟ್ಲಿ ಬೇರೆ ಬೇರೆ ಇರ್ತೈತಿ. 1 ಸ್ಪೂನ್ ಆಫ್ ಚಿಯಾ ಸೀಡ್ಸ್ ಒಳಗೆ ಏನೇನೆಲ್ಲ ಇರುತ್ತೆ ಅಂತಂದ್ರೆ 60% ಆಫ್ ಕ್ಯಾಲರೀಸ್ ಇರ್ತೈತಿ, 2.5 ಗ್ರಾಮ್ಸ್ ಆಫ್ ಫ್ಯಾಟ್ ಇರ್ತೈತಿ, ಆ್ಯಂಡ್ ಒಮೆಗಾ 3 ಫ್ಯಾಟ್ ಇರುತ್ತೆ. ಟೋಟಲ್ ಕಾರ್ಬ್ಸ್ ಅದ್ರೊಳಗೆ 7 ಗ್ರಾಮ್ಸ್ ಇರ್ತೈತಿ. ಕ್ಯಾಲ್ಸಿಯಮ್ಮು 15% ಇರುತ್ತೆ. ಅಂದ್ರೆ 1 ಗ್ಲಾಸ್ ಮಿಲ್ಕ್ಗಿನ ಜಾಸ್ತಿ ಕ್ಯಾಲ್ಸಿಯಮ್ ನಮ್ಗೆ ಚಿಯಾ ಸೀಡ್ಸ್ ಒಳಗೆ ಸಿಗ್ತೈತಿ. ಆ್ಯಂಡ್ ಐರನ್ ಬಂದು 10% ಇರ್ತೈತಿ. ಇದ್ರೊಳಗೆ 40% ಆಫ್ ಫೈಬರ್ ಇರುತ್ತೆ. ಆ್ಯಂಡ್ ಇದನ್ನು ಡೈಲಿ ನಾವು ತೊಗೊಳೋದ್ರಿಂದ ನಮ್ಗೆ ಕ್ಯಾಲ್ಸಿಯಮ್ ಐರನ್ 15 to 10% ನಮಗೆ ಸಿಗುತ್ತೆ. ಚಿಯಾ ಸೀಡ್ಸ್ನ ಯಾವ ಥರ ಯೂಸ್ ಮಾಡೋದು ಅಂತಂದ್ರೆ 1 ಸ್ಪೂನ್ ಆಫ್ ಚಿಯಾ ಸೀಡ್ಸ್ನ 20 ಮಿನಿಟ್ಸ್ ಟು 30 ಮಿನಿಟ್ಸ್ ಅದನ್ನು ನೀರೊಳಗೆ ನೆನೆಸಿ ಆಮೇಲೆ ನೀರಿಗೆ ಹಾಕಿ ಅದನ್ನು ಕುಡಿಬೋದು. ಇನ್ನೊಂದು ವೇ ಒಳಗೆ ನಾವು ಚಿಯಾ ಸೀಡ್ಸ್ನ ಯಾವ ಥರ ತೊಗೊಳೋದು ಅಂದ್ರೆ 20 ಮಿನಿಟ್ಸ್ ಟು 30 ಮಿನಿಟ್ಸ್ ಅದನ್ನು ನೆನೆಸಿ ಆಮೇಲೆ ಅದಕ್ಕೆ ಹಾಫ್ ಲೆಮನ್ನು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು 1 ಗ್ಲಾಸ್ ನೀರಿಗೆ ಹಾಕಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ಅದು ಪಾನಕದ ಥರ ರೆಡಿ ಆಗುತ್ತೆ. ಆ ಥರನೂ ಮಾಡ್ಕೊಂಡು ನಾವು ಕುಡಿಬೋದು. ಚಿಯಾ ಸೀಡ್ಸ್ದ ಬೆನಿಫಿಟ್ಸ್ ಏನೇನಂತಂದ್ರೆ ಸ್ಕಿನ್ ಗ್ಲೋಯಿಂಗಿಗೆ, ಸ್ಕಿನ್ ರಿಂಕಲ್ಸ್ ಆಗಿದ್ರೆ, ಸ್ಕಿನ್ ಡ್ಯಾಮೇಜ್ ಆಗಿದ್ರೆ ಇದು ಇಂಪ್ರೂವ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ. ಯಾಕಂದ್ರೆ ಚಿಯಾ ಸೀಡ್ಸ್ ಒಳಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಐತಿ. ಸೊ ಇನ್ನೊಂದು ಸೆಕೆಂಡ್ ಬಂದು ವೆಯ್ಟ್ ಲಾಸ್. ಇದ್ರೊಳಗೆ 40% ಆಫ್ ಫೈಬರ್ ಐತಿ. ಡೈಲಿ ಮಾರ್ನಿಂಗ್ ನಾವು ಚಿಯಾ ಸೀಡ್ಸನ್ನು ತೊಗೊಳೋದ್ರಿಂದ ನಮ್ಮ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೊತ ಬರ್ತೈತಿ. ಸೊ ವೆಯ್ಟ್ ಲಾಸಿಗೆ ಇದು ನಮ್ಗೆ ಅಂದರೆ ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದು ಒಂದು ಒಳ್ಳೆ ಕೊಲೆಸ್ಟ್ರಾಲನ್ನು ಇಂಪ್ರೂವ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ. ಸೊ ನಮ್ಮ ವೆಯ್ಟ್ ಲಾಸ್ ಕೂಡ ಕಡಿಮೆ ಆಗ್ತೈತಿ. ಆ್ಯಂಡ್ ಥರ್ಡ್ ಬಂದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇಲ್ಲಿ ಕಡಿಮೆ ಇರ್ತೈತಿ. ಬಿಕಾಸ್ ಹೈ ಕೊಲೆಸ್ಟ್ರಾಲನ್ನು ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನುವಂಥ HCl ರಿಮೂವ್ ಮಾಡಿ ಹೆಲ್ದಿ ಕೊಲೆಸ್ಟ್ರಾಲ್ ಆಗಿರುವಂಥ LDLನ ಇಂಪ್ರೂವ್ಮೆಂಟ್ ಮಾಡ್ತೈತಿ. ಆ್ಯಂಡ್ ಇನ್ನೊಂದು ಟ್ರೈಗ್ಲಿಸರಾಲ್ ಅನ್ನುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡ್ಕೊತ ಬರುತ್ತೆ. ಯಾರಿಗೆಲ್ಲ ಹೈ BP ಇರುತ್ತೆ ಇದನ್ನು ತೊಗೊಳೋದ್ರಿಂದ BP ಕಂಟ್ರೋಲ್ ಆಗುತ್ತೆ. ಈ ಥರ ಇದು ನಮ್ಗೆ ಹೆಲ್ಪ್ ಆಗ್ತೈತಿ. ಆ್ಯಂಡ್ ನೆಕ್ಸ್ಟ್ ಬಂದು ಬೋನ್ ಹೆಲ್ತಿಗೆ ಇದು ಭಾಳ ಒಳ್ಳೆಯದು. ಯಾಕಂತಂದ್ರೆ ಇದ್ರೊಳಗೆ ರಿಚ್ ಅಮೌಂಟ್ ಆಫ್ ಕ್ಯಾಲ್ಶಿಯಮ್, ಮ್ಯಾಗ್ನೀಷಿಯಮ್ ಆ್ಯಂಡ್ ಫಾಸ್ಫರಸ್ ಐತಿ. ಅಂದರೆ ನಮ್ಗೆ ಬೋನ್ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಆಗ್ತೈತಿ. ಚಿಯಾ ಸೀಡ್ಸ್ನ ಯಾರ್ಯಾರೆಲ್ಲ ತೊಗೋಬಾರ್ದು ಅಂದ್ರೆ ಯಾರಿಗೆ ಡಯಾಬಿಟೀಸ್ ಇರುತ್ತೆ, ಮೆಟಬಾಲಿಕ್ ಸಿಂಡ್ರೋಮ್ ಇರುತ್ತೆ, ಮತ್ತು ಫ್ಯಾಟಿ ಲಿವರ್ ಡಿಸೀಸ್ ಇರ್ತೈತಿ, ಆ್ಯಂಡ್ ಒಬೆಸಿಟಿ ಯಾರಿಗಿರುತ್ತಲ್ಲ ಅವರು ಇದನ್ನು ತೊಗೋಬಾರ್ದು. ಬಿಕಾಸ್ ಯಾಕಂತಂದ್ರೆ ನಾವು ಚಿಯಾ ಸೀಡ್ಸ್ 20 ಗ್ರಾಮ್ ಆಫ್ ಚಿಯಾ ಸೀಡ್ಸ್ನ ನೀರೊಳಗೆ ಹಾಕಿ ತೊಗೊಳೋದ್ರಿಂದ ದಟ್ಸ್ ಇಂಪ್ಯಾಕ್ಟ್ ಆನ್ ಅವರ್ ಬಾಡಿ ಮಾಸ್. ಅದು ಬಾಡಿ ಮಾಸ್ ಮೇಲೆ ಇಂಪ್ಯಾಕ್ಟ್ ಆಗ್ತೈತಿ. ಸೊ ಬಾಡಿ ಕಾಂಪೋಸಿಷನ್ ಆರ್ ಡಿಸೀಸ್ ರಿಸ್ಕ್ ಫ್ಯಾಕ್ಟರ್ ಅಂತ ಇದನ್ನು ಕರೀತಾರೆ. ಚಿಯಾ ಸೀಡ್ಸ್ ಹೈ ಇನ್ ಕ್ಯಾಲರೀಸ್ ಆ್ಯಂಡ್ ಫ್ಯಾಟ್ ಇರೋದ್ರಿಂದ ಇದನ್ನು ಚಿಯಾ ಸೀಡ್ಸ್ನ ಒಬೆಸಿಟಿ ಇದ್ದವರು ತೊಗೋಬಾರ್ದು. ಯಾವುದೇ ಗೈಡ್ಲೈನ್ಸ್ ಇಲ್ಲದೆ ಎಷ್ಟು ಬೇಕಷ್ಟು ಚಿಯಾ ಸೀಡ್ಸನ್ನು ತೊಗೋಬೇಡ್ರಿ. ಯಾಕಂತಂದ್ರೆ ಓನ್ಲಿ 50 ಗ್ರಾಮ್ ಆಫ್ ಚಿಯಾ ಸೀಡ್ಸ್ ಮಾತ್ರ ಪರ್ ಡೇ ತೊಗೋಬೇಕು. ಅಂದರೆ 1 ಸ್ಪೂನ್ ಆರ್ 2 ಸ್ಪೂನ್ ಓಕೆ. ಅದ್ರ ಮೇಲೆ ನೀವು ಜಾಸ್ತಿ ಚಿಯಾ ಸೀಡ್ಸನ್ನು ತೊಗೊಳೋದ್ರಿಂದ ನಿಮ್ಗೇನು ಕಾಸ್ ಆಗ್ತೈತೆ ಅಂದರೆ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಡಯರಿಯಾ ಆಗಿರ್ಬೋದು, ಬ್ಲಾಟಿಂಗ್ ಆಗಿರ್ಬೋದು, ಮತ್ತು ಗ್ಯಾಸ್ ಈ ಥರ ನಿಮ್ಗೆ ಪ್ರಾಬ್ಲಮ್ ಆಕ್ಕೊತ ಹೋಗುತ್ತೆ. ಸೊ ಇದನ್ನು
ಮೋರ್ ದೆನ್ 2 ಸ್ಪೂನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಅಂದರೆ 50 ಗ್ರಾಮ್ ಅಷ್ಟು ತೊಗೋಬೋದು, ಅದಕ್ಕಿಂತ ಜಾಸ್ತಿ ನಾವು ತೊಗೋಬಾರ್ದು. ಇಷ್ಟು ಚಿಯಾ ಸೀಡ್ಸ್ದ ಇನ್ಫಾರ್ಮೇಷನ್ ಆಯಿತು. ಯಾರಿಗೆಲ್ಲ ನಿಮ್ಗೆ ಈ ವಿಡಿಯೋ ಲೈಕ್ ಆಯಿತು ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.